ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹಣ್ಣು, ತರಕಾರಿ, ಹೂವು ಮತ್ತು ಔಷಧಿ ಬೆಳೆಗಳ ಬಗ್ಗೆ ಸಂಶೋಧನೆ ನಡೆಸ್ತಾ ಇದೆ. ತರಕಾರಿಗಳಲ್ಲಿ ಹೆಚ್ಚಿನ ಬೆಳೆಗಳು ಬೀಜದ ಮೂಲಕ ಪ್ರಸರಣ ಆಗ್ತವೆ. ಅಂಥ ಬೀಜಗಳ ಮೂಲಕ ನೀವು ಆನ್ಲೈನ್ ಮೂಲಕ ನೀವು ಪಡೆಯಬಹುದು. ದೇಶದ ಯಾವುದೇ ಒಂದು ಕೋಣೆಯಲ್ಲಿರೋ ರೈತ ಅಲ್ಲೇ ಕುಳಿತುಕೊಂಡು ಬೀಜನ ಆನ್ಲೈನ್ ಮೂಲಕ ಬುಕ್ ಮಾಡ್ಬೋದು. ಆ ಬೀಜನ ನಾವು ಒಂದು ವಾರದಲ್ಲಿ ಇಂಡಿಯಾ ಪೋಸ್ಟ್ ಸ್ಪೀಡ್ ಪೋಸ್ಟ್ ಮೂಲಕ ಒಂದು ವಾರದಲ್ಲಿ ಆ ರೈತನಿಗೆ ತಲುಪುವ ವ್ಯವಸ್ಥೆ ನಾವು ಮಾಡಿದ್ದೇವೆ. ಆನ್ಲೈನಲ್ಲಿ ನಮ್ಮ IIHR ಸೈಟ್ ಇದೆ, c.iihr.res.in. ಈ ಒಂದು ಗೂಗಲ್ ಹೋಗಿ ಆ ಒಂದು ಸೈಟನ್ನು ಅಡ್ರೆಸ್ ಟೈಪ್ ಮಾಡಿದರೆ ಅದು ಈ ಆನ್ಲೈನ್ ಸೈಟ್ಗೆ ಕರ್ಕೊಂಡು ಹೋಗುತ್ತೆ. ಅದು ಹೋದ ಮೇಲೆ ರೈತರು ಏನು ಮಾಡಬೇಕು ಅಂದರೆ ಫಸ್ಟ್ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಆ ರಿಜಿಸ್ಟ್ರೇಷನ್ ಅಂತ ಒಂದು ಬರುತ್ತೆ, ಅಲ್ಲಿ ಐಕಾನ್ ಬರುತ್ತೆ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿದರೆ ಓಪನ್ ಆಗುತ್ತೆ. ಏನೇನು ಇನ್ಫಾರ್ಮೇಷನ್ ಕೊಡಬೇಕು ಅಂತ ರೈತರು ತಮ್ಮ ಅಡ್ರೆಸ್ ಕೊಡಬೇಕಾಗುತ್ತೆ, ತಮ್ಮ ಇದು ಮೊಬೈಲ್ ನಂಬರ್ ಕೊಡಬೇಕಾಗುತ್ತೆ. ಈ ಎಲ್ಲ ಅಡ್ರೆಸ್ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿದ ಮೇಲೆ ಲಾಗಿನ್ ಹೋಗಬೇಕಾಗುತ್ತೆ. ಲಾಗಿನ್ಗೆ ಹೋದ್ಮೇಲೆ ಅಲ್ಲೇ ಪಾಸ್ವರ್ಡು ಜನರೇಟ್ ಆಗುತ್ತೆ. ಹೌದು, ಅದು OTP ಮೂಲಕ, ಮೊಬೈಲ್ OTP ಮೂಲಕ ಪಾಸ್ವರ್ಡು ಜನರೇಟ್ ಆಗ್ಬೋದು. ಅದರ ಮೂಲಕನೂ ಅವರು ಬಡಿಬೋದು. ಇಲ್ಲಾಂದರೆ ಪಾಸ್ವರ್ಡು ಪರ್ಮನೆಂಟ್ ಪಾಸ್ವರ್ಡು ಕೊಡ್ಬೋದು. ಲಾಗಿನ್ ಆದಮೇಲೆ ಅದು ನಮ್ಮ ವಿವಿಧ ಬೆಳೆಗಳ ಒಂದು ಡಿಸ್ಪ್ಲೇ ಬರುತ್ತೆ, ತರಕಾರಿ ಬೆಳೆಗಳ ಡಿಸ್ಪ್ಲೇ ಬರುತ್ತೆ. ಪ್ರತಿ ಟೊಮೊಟೊ ಇರ್ಬೋದು, ಟೊಮೊಟೊದಲ್ಲಿ ಯಾವ ತಳಿಗಳು ನಮ್ಮಲ್ಲಿ ಲಭ್ಯವಿದ್ದಾವೆ ಅನ್ನೋದು ಅದರಲ್ಲಿರುತ್ತೆ. ರೈತನಿಗೆ ಯಾವ ವೆರೈಟಿ ಬೇಕು, ಹೈಬ್ರಿಡ್ ಬೇಕು, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅಲ್ಲಿ ಡಿಫ್ರೆಂಟ್ ಕ್ವಾಂಟಿಟಿನಲ್ಲಿ ನಾವು ಇಟ್ಟಿದ್ದೇವೆ. 10 ಗ್ರಾಮ್ ನಾರ್ಮಲಿ ಟೊಮೆಟೊ ಬಂದರೆ 10 ಗ್ರಾಮ್ ಪ್ಯಾಕೆಟಲ್ಲಿ ನಾವು ಮಾರಾಟ ಮಾಡ್ತೀವಿ. 1 ಗ್ರಾಮ್ ಪ್ಯಾಕೆಟು ಸ್ಯಾಂಪಲ್ ಪ್ಯಾಕೆಟ್ ಅಂತ ಮಾಡ್ತೀವಿ. 10 ಗ್ರಾಮ್ ಪ್ಯಾಕೆಟು ಅರ್ಧ ಎಕರೆಗೆ ಸಾಕಾಗುತ್ತೆ. 1 ಎಕರೆ ಬೇಕು ಅಂದರೆ 2 ಪ್ಯಾಕೆಟ್ ತೊಗೋಬೇಕಾಗುತ್ತೆ. 2 ಪ್ಯಾಕೆಟ್ ತೊಗೊಂಡು ಸೆಲೆಕ್ಟ್ ಮಾಡಿ ಬ್ಯಾಸ್ಕೆಟ್ಗೆ ಹೋಗಿ ಬ್ಯಾಸ್ಕೆಟ್ಗೆ ಆ್ಯಡ್ ಮಾಡಬೇಕಾಗುತ್ತೆ. ಈಗ ಹೇಗೆ ಅಮೆಝಾನ್, ಫ್ಲಿಪ್ಕಾರ್ಟ್ ಆನ್ಲೈನ್ ಪೋರ್ಟಲ್ಸ್ ವರ್ಕ್ ಮಾಡುತ್ತೋ ಅದೇ ರೀತಿ ನಮ್ಮ ಈ ಆನ್ಲೈನ್ ಪೋರ್ಟಲು ಸಹ ಕೆಲಸ ಮಾಡುತ್ತೆ. ನಮ್ಮಲ್ಲಿ ಸಾಕಷ್ಟು ಬೀಜ ಇದ್ದರೆ ಲಿಮಿಟ್ ಏನು ನಾವು ಇಟ್ಟಿರೋದಿಲ್ಲ. ಲಿಮಿಟೆಡ್ ಕ್ವಾಂಟಿಟಿ ಬೀಜ ಏನಾದ್ರು ಇದ್ದರೆ ನಾವು ಅಲ್ಲಿ ಒಂದು ಲಿಮಿಟ್ ಇಟ್ಟಿರ್ತೀವಿ. ಇಲ್ಲಾಂದರೆ ಅದು ಎಷ್ಟೇ ಬೀಜ ಬೇಕಿದ್ದರೂ ಒಬ್ಬ ರೈತ ತೊಗೋಬೋದು. ವರ್ಷ ಪೂರ್ತಿ ನಮ್ಮ ಬೀಜಗಳು ಸಿಗ್ತವೆ. ಆದರೆ ಆ ತಳಿಗೆ ಯಾವ ಸೀಸನ್ನಲ್ಲಿ ಬೆಳಿಬೇಕು ಅನ್ನೋದ್ರ ಬಗ್ಗೆ ಪ್ಯಾಕೇಜ್ ಆಫ್ ಪ್ರಾಕ್ಟೀಸು ನಾವು ಕೊಟ್ಟಿದ್ದೀವಿ. ಆ ಒಂದು ತಳಿ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗಬೇಕು ಅಂದರೆ ಆ ತಳಿ ಬಗ್ಗೆ ಅಲ್ಲಿ ನೀವು ಕ್ಲಿಕ್ ಮಾಡಿದರೆ ಅದರಲ್ಲಿ ಸಿಗುತ್ತೆ. ಅದು ಎಲ್ಲೆಲ್ಲಿ ಬೆಳಿಬೋದು, ಯಾವ ರಾಜ್ಯಗಳಲ್ಲಿ ಬೆಳಿಬೋದು ಅನ್ನೋ ಮಾಹಿತಿ ಎಲ್ಲ ಅಲ್ಲಿ ದೊರಕುತ್ತೆ. ಕೊರಿಯರ್ ಮಾಡಿ ಕಳಿಸೋ ವ್ಯವಸ್ಥೆ ಮಾಡ್ಬೋದು. ಆದರೆ ರವಾನೆ ಮಾಡೋ ಸಮಯದಲ್ಲಿ ಏನಾದರೂ ಡ್ಯಾಮೇಜ್ ಆದರೆ ಅದು ನಮ್ಮ ಕೈಲೂ ಇಲ್ಲ, ನಿಮ್ಮ ಕೈಲೂ ಇರಲ್ಲ. ಎಷ್ಟೋ ಸಾರಿ ರೈತರು ಮಾಡ್ತಿದ್ದು ಮೊದಲು ರೈತರಿಂದ ಕಂಪ್ಲೇಂಟ್ಸ್ ಬಂದಿದ್ದರಿಂದ ನಾವು ಅದನ್ನು ಸ್ಟಾಪ್ ಮಾಡಿದ್ದೀವಿ. ಹಾಗೂ ಸಹ ರೈತರು ಅದೇನು ಏನೋ ಡ್ಯಾಮೇಜ್ ಆದರೂ ಪರವಾಗಿಲ್ಲ, ಅದು ನಮ್ಮ ಜವಾಬ್ದಾರಿ ಅಂತ ಅಂದರೆ ನಾವು ಅದನ್ನು ಕಳಿಸೋದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಲಾಸ್ ಆಗೋದೊಂದು, ಮತ್ತು ಗಿಡದ ಬೆಲೆಗಿನ್ನ ಸಾಗಾಣಿಕೆ ವೆಚ್ಚನೇ ಜಾಸ್ತಿ ಆಗೋದು. ಅದೇನಾದರೂ ಡ್ಯಾಮೇಜ್ ಆದರೆ ನಮ್ಮ ಜವಾಬ್ದಾರಿ ಅಲ್ಲ. ಆಗಿದ್ರೆ ಮಾತ್ರ ನಾವು ಅದನ್ನು ಕಳಿಸೋದಕ್ಕೆ ಏರ್ಪಾಡು ಮಾಡ್ತೀವಿ. ಸೀಡ್ ಪೋರ್ಟಲ್ಲು ಇದು ಯೋನೋ ಆ್ಯಪ್ ಜೊತೆ ಕನೆಕ್ಟ್ ಮಾಡಿದ್ದೀವಿ. SBI ಯೋನೋ ಆ್ಯಪ್. ರೈತರು ಅದರ ಮೂಲಕನೂ ಸಹ ನಮ್ಮ ಸೀಡ್ ಪೋರ್ಟಲ್ಗೆ ಕನೆಕ್ಟ್ ಆಗ್ಬೋದು. ಏನೋ ಬೇರೆ ರಾಜ್ಯಗಳಲ್ಲಿ ಇರೋ ರೈತರು ಇಲ್ಲಿ ಬಂದು ತೊಗೊಂಡೋಗಕ್ಕೆ ಸಾಧ್ಯ ಆಗೋದಿಲ್ಲ. ಅವರಿಗೆ ಅವರ ಮನೆ ಬಾಗಿಲಿಗೆ ನಾವು ಹೋಗಿ ಬೀಜನ ವಿತರಿಸೋ ವ್ಯವಸ್ಥೆ ಈ ಮೂಲಕ ಸಹಾಯ ಆಗುತ್ತೆ.